ಎಲ್ಲರಿಗೂ ನಮಸ್ಕಾರ. ರಾಯಚೂರು ಯುದ್ಧ ನೆನ್ನೆ ಕೇಳಿದ್ರೆ ಅದನ್ನೇ ನಮ್ಮ ರಾಬರ್ಟ್ ಸಿವೆಲ್ ಇನ್ನೊಂದು ಬರ್ದಿದ್ದಾನೆ, ಅದರಂದರೆ ಫಿರಿಸ್ತಾ ಇದ್ದಾನಲ್ಲ ಪ್ರವಾಸಿಗ, ಅವನು ಬರ್ದಿರೋದನ್ನೇ ರಾಬರ್ಟ್ ಸಿವೆಲ್ ಹೇಗಿತ್ತೋ ಹಾಗೆ ಬರ್ಕೊಟ್ಟಿದ್ದಾರೆ. ಇದಿನ್ನೂ ಭಾಳ ಮಜಾ ಇದೆ. ಇದ್ರ ಪ್ರಕಾರ ಏನಪ್ಪ ಅಂತಂದರೆ, ರಾಯಚೂರು ಯುದ್ಧದ ಸಿದ್ಧತೆ 1 ವರ್ಷಗಳ ಕಾಲ ನಡೆಯಿತು ಅಂತ ನಾನು ನೆನ್ನೆ ಹೇಳಿದ್ನಲ್ಲ. 1 ವರ್ಷ ಪ್ರಿಪ್ರೇಷನ್ ಮಾಡಿ ಆಮೇಲೆ ಕೃಷ್ಣದೇವರಾಯ ಮಹಾರಾಯರು ಯುದ್ಧಕ್ಕೆ ಹೊರಟರು ಅಂತ ನಾನು ಹೇಳಿದ್ನಲ್ಲ. ಅದು ಹೆಂಗೋ ಈ ಇಬ್ರಾಹಿಂ ಆದಿಲ್ ಶಾ ಕಿವಿಗೆ ಬಿದ್ದುಬಿಡ್ತು. ಇವನೇನು ಮಾಡ್ದ, ಅವ್ರು ಬರೋಕ್ಕೆ ಮುಂಚೆನೇ ಬಂದು ಅಲ್ಲಿ 50,000 ಇವ್ರು ಬರೆಯೋದು, ಫಿರಿಸ್ತಾ ಬರೆಯೋದು 50,000 ಅಶ್ವದಳ, 50,000 ಅಶ್ವದಳ, 7,000 ವಿದೇಶಿ ಅಶ್ವದಳ, 50,000 ತಂದೆ ಅಶ್ವದಳ, 7,000 ಇಂಪೋರ್ಟೆಡ್ಡು, ಎಲ್ಲನೂ ಕರ್ಕೊಂಬಂದು ಕೃಷ್ಣಾ ನದಿ ದಂಡೆಯಲ್ಲಿ ನಿಂತ್ಕೊಂಡ್ಬಿಟ್ಟು ವೈರಿ ಅಂದರೆ ಅವ್ರ ವೈರಿ ಯಾರು, ಕೃಷ್ಣದೇವರಾಯ ಮಹಾರಾಯರು ಬಂದ ತಕ್ಷಣವೇ ಫಿರಂಗಿಗಳನ್ನ ಹಾರಿಸಿ ಅವ್ರನ್ನ ಹಾಗೆ ಹಿಮ್ಮೆಟ್ಟಿಸ್ಬಿಡೋಣ ಅಂತ ಇದ್ದ ಅಂತ ಕಾಲದಲ್ಲಿ. ಒಂದು ರಾತ್ರಿ ಅವ್ರಿನ್ನೂ ಬಂದಿರಲಿಲ್ಲ, ಇವನು ಆಗಲೇ ಬಂದುಬಿಟ್ಟಿದ್ದ ಅಂತ ಇವರು ಫೆರಿಸ್ತಾ ಹೇಳೋದು. ಅವ್ರು ಬರ್ತಾ ಇದ್ದಾರೆ ಕೃಷ್ಣದೇವರಾಯ ಮಹಾರಾಜರು ಕೃಷ್ಣಾ ನದಿ ದಂಡೆ ಹತ್ರ ಬರ್ತಾ ಇದ್ದಂಗೆ ಇಲ್ಲಿ ನೈಟ್ ಆಗಿದೆ. ಒಂದಿನ ಎಲ್ಲ ಕೂತಿದ್ದಾರೆ, ಒಳ್ಳೆ ಪಾರ್ಟಿ ಮೂಡು. ಆಸ್ಥಾನಿಕ ಹೇಳ್ತಾನಂತೆ, ಈ ಬಟ್ಟಲು ತನ್ನ ತಾನೇ ಮಣ್ಣು ಗೂಡುವ ಮುನ್ನ ಸುವರ್ಣ ಪಾತ್ರೆಯನ್ನು ಹಿಗ್ಗಿನ ಮಧ್ಯದಿಂದ ತುಂಬಿಸು ಅಂತ ಬರೆದಿದ್ದಾರೆ. ಅಂದರೆ ಈ ಬಟ್ಲಿಂದ ಬಿದ್ದೋಗಿ ಯುದ್ಧ ಆಗುತ್ತಲ್ಲಪ್ಪ, ಈಗ ಯುದ್ಧ ಆದಾಗಿ ಬಟ್ಲಿರುತ್ತೋ ಎಲ್ಲ ಬಿದ್ದು ಯಾವುದೋ ಮೂಲೆಗೆ ಹೊರಟೋಗುತ್ತೋ, ಅದಕ್ಕೆ ಮುಂಚೆನೇ ಇದ್ರು ತುಂಬ ಎಣ್ಣೆ ಹಾಕೊಂಡು ಎಣ್ಣೆ ಹೊಡಿ ಮಾರಾಯ ನೀನು ಅಂತಾನಂತೆ. ಕಮಾನ್ ಅಂತಾರಂತೆ ಇಬ್ರಾಹಿಂ ಆದಿಲ್ ಶಾ. ಫುಲ್ ಪಾರ್ಟಿ ಹಾಕಿದೆ. ಆ ಕಡೆಯಿಂದ ಕೃಷ್ಣಾ ನದಿ ಆ ಕಡೆ ದಂಡೆಗೆ ಕೃಷ್ಣದೇವರಾಯ ಮಹಾರಾಯರು ಬಂದು ನಿಂತಿದ್ದಾರೆ. ಇಲ್ಲಿ ಫುಲ್ ಪಾರ್ಟಿ ನಡೀತಾ ಇದೆ. ನಡೆದು ಪಾರ್ಟಿ ನಡೀತಲ್ಲ, ಮಧ್ಯ 3-4 ಗಂಟೆ ಆಯಿತು. ಫುಲ್ ಟೈಟ್ ಆಗ್ಬಿಟ್ಟ ಇಬ್ರಾಹಿಂ ಆದಿಲ್ ಶಾ. ಆಗ್ಬಿಟ್ಟು ಏನು ಮಾಡ್ದ, ನಡಿ ಇವಾಗ ಯುದ್ಧ ಈಗಲೇ ಮಾಡ್ತೀನಿ ಅಂತ ನಿಂತ್ಕೊಂಡ್ಬಂದಂತೆ. ಅವರ ಆ ಪಕ್ಕ ಆಸ್ಥಾನಿಕರು ಬಂದರು, ಅಣ್ಣ ನೀನು ಎದ್ದು ಓಡಾಡೋ ಸ್ಥಿತಿ ಇಲ್ಲ, ಬೇಡ, ಯುದ್ಧ ಮಾಡ್ಬೇಕಾದ್ರೆ ಬೆಳಿಗ್ಗೆ ಹೀಗೆ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಿಲ್ವಂತೆ. ಮಹಾರಾಜ ಎಷ್ಟೇ ಆದರೂ ಬಿಜಾಪುರ ಸುಲ್ತಾನನ ಮಾತು ಕೇಳಲೇಬೇಕು, ನಡಿ ಇವಾಗ ಅಂತ ಪ್ರವಾಹ ತುಂಬಿ ಕೃಷ್ಣಾ ನದಿ ಹರಿತಾ ಇದೆ. ಇಳಿಸಿದಂತೆ ಆನೆಗಳನ್ನ ಇಳಿಸ್ಬಿಟ್ಟು ಹೋದ್ರಂತೆ. ಆ ಕಡೆಯವ್ರಿಗೆ ಹೋಗೋವರೆಗೆ 7 ಜನ ಇವನ ಅಸ್ಟೆಂಟ್ಗಳು, ಇವನು ಬಿಟ್ಟರೆ ಮಿಕ್ಕಿದ್ದೆಲ್ಲ ಕೊಚ್ಕೊಂಡು ನೋಡಾಯ್ತಂತೆ. ಕೃಷ್ಣದೇವರಾಯ ಮಹಾರಾಯರನ್ನ ಅಡ್ಡಾಡಿಸಿ ಬಡಿದ್ರಂತೆ. ಯಾವ ಮಟ್ಟಕ್ಕೆ ಬಡಿದ್ರು ಅಂತಂದರೆ, ತನ್ನ ಸೋಲಿನ ಸೇಡು ತೀರುವವರೆಗೆ ನಾನು ಇನ್ನುವುದರಿಂದ ಎಣ್ಣೆ ಮುಟ್ಟುವುದಿಲ್ಲ ಅಂತ ಶಪಥ ಮಾಡಿದಂತೆ ಇಬ್ರಾಹಿಂ ಆದಿಲ್ ಶಾ. ಇದು ಫಿರಿಸ್ತಾ ಬರೆದಿರುವಂಥ ಇದ್ರ ಕತೆ. ಅಂದರೆ ಒಟ್ಟಲ್ಲಿ ಸೋತಿದ್ದಂತೂ ಗ್ಯಾರಂಟಿ. ಫಿರಿಸ್ತಾ ಈ ಥರ ಬರೆದ, ಅವನು ಚೆನ್ನಾಗಿ ಕುಡಿದು ಅಂದರೆ ಇದು ಇರ್ಬೋದು ಇಲ್ಲದೆ ಇರ್ಬೋದು. ಫಿರಿಸ್ತಾ ಅವನು ಯಾಕೆಂದರೆ ಅವನು ಆ ಕಾಲದಲ್ಲಿ ಇದ್ದಂಥ ಪ್ರವಾಸಿಗ. ಸೊ ಅವ್ನು ಬರೆದಿರೋದ್ರಿಂದ ಅದ್ರ ಮೇಲೆ ನಾವು ಹೆಚ್ಚಿಗೆ ನಂಬ್ಕೋಬೇಕಾಗುತ್ತೆ. ಯಾಕೆಂದರೆ ಇಡೀ ವಿಜಯನಗರದ ಈ ಕಥನವೆಲ್ಲ ಪ್ರವಾಸಿಗರ ಮೇಲೆ ನಿಂತಿರೋದ್ರಿಂದ ಈ ಫಿರಿಸ್ತಾ ಪ್ರವಾಸಿಗನ ಈ ಥರ ಹೇಳ್ದ, ಚೆನ್ನಾಗಿ ಕುಡಿದು ಯುದ್ಧ ಮಾಡೋಕ್ಕೆ ಹೋಗಿ ಸೋತು ಓಡೋಗ್ಬಿಟ್ಟ. ಇನ್ನೊಂದು ಸಲ ನಾನು ರಿವೆಂಜ್ ತಗೊಳ್ಳೋವ್ರಿಗೆ, ಯುದ್ಧ ಗೆಲ್ಲೋವ್ರಿಗೆ ನಾನು ಎಣ್ಣೆ ಮುಟ್ಟಲ್ಲ ಅಂತ. ನೀವೆಲ್ಲ ಹಂಗೆ ತಾನೆ, 2 ಸಲ ವಾಂತಿ ಆಗ್ಬಿಟ್ರೆ ನನ್ನ ಜೀವನದಲ್ಲಿ ಮುಟ್ಟಲ್ಲ ಅಂತೀರ. ಅದು ಆ ಕಡೆಗಿಲ್ಲ. ಓಕೆ, ಸೊ ಈಗ ಮುಂದಕ್ಕೆ ಬರೋಣ. ಆದಿಲ್ ಶಾಹನನ್ನು ಸೋಲಿಸಿದ 20ನೇ ದಿನಕ್ಕೆ ಕೃಷ್ಣದೇವರಾಯ ಮಹಾರಾಯರು ರಾಯಚೂರಿಗೆ ಎಂಟ್ರಿ ಕೊಟ್ಟು, ನೆನ್ನೆ ನಾನು ಹೇಳಿದ್ದನ್ನು ಹೇಳ್ತಾರೆ, ಯಾರು ಬೇಕಾದರೂ ಇರ್ಬೋದು, ಆರಾಮಾಗಿರಿ, ನಾನೇ ನಿಮ್ಮನ್ನು ಟಚ್ ಮಾಡೋದು, ನಿಮ್ಮ ದುಡ್ಡು ನಮಗೆ ಬೇಕಾಗೇ ಇಲ್ಲ, ನಿಮ್ಮ ದುಡ್ಡು ನಮಗೆ ಯಾಕೆಳಿ ಅವ್ರ ಹತ್ರ ಅಷ್ಟು ಬೇಜಾರು ಬಿದ್ದಿದೆ, ನಿಂದು ಅಡಬೇಸಿದ್ದು ನನಗೆ ಯಾಕಲೇ ಅಂತ ಕೃಷ್ಣದೇವರಾಯರು ಯಾರ ದುಡ್ಡು ನಮಗೆ ಬೇಡ ಅಂದ್ಬಿಟ್ರು. ಹೋಗಿದ್ದಲ್ಲಿಗೆ ರಾಯಚೂರಿನಂಥ ಬಲವಾದ ಕೋಟೆಯನ್ನು ರಾಯರು ಜನಿಸಿದ ವಾರ್ತೆಯು ದಿಗಂತಗಳಿಗೆ ಹಬ್ಬಿ ಅವರ ಗೌರವವು ಇಮ್ಮುಡಿಯಾಯಿತು. ರಾಯರ ಗೌರವಕ್ಕೆ ಇನ್ನೊಂದು ಕಿರೀಟಕ್ಕೊಂದು ಇನ್ನೊಂದು ಗರಿ ಬಂತು. ರಾಯಚೂರು ಕೋಟೆನ ವಶಪಡಿಸ್ಕೊಂಡು ಟೆಕ್ನಿಕನ್ನು ಕೇಳೇ ಜನ ದಂಗೆ ಬಡ್ದೋಗ್ಬಿಟ್ರು. ಹೆಂಗಪ್ಪ ರಾಯರು ಕ್ರಿಸ್ಟಿಯಾನೋ ಫಿಗರಾಡೋಗೆ ಅವನ ಜೊತೆ ಗುರಿಕಾರರಿಗೆ ಫ್ರೆಂಚ್ ಡ್ರೆಸ್ ಹಾಕ್ಸಿ ಡಿಸ್ಕಾ ಅಂತ ಹೊಡಿಸಿ ಆಮೇಲೆ ಎಂಟ್ರ್ ಆದರೆ ಹೆಂಗೆ ರಾಯರು ಅದನ್ನೆಲ್ಲ ಕೇಳಿ ದಂಗೆ ಬಡ್ದೋಗ್ಬಿಟ್ರು ಜನ. ಎಂಟೈರ್ ಸೌತ್ ಇಂಡಿಯಾ ತಲೆ ಕೆಟ್ಟೋಯ್ತು, ಏನಪ್ಪ ರಾಯರು ಹಿಂಗಪ್ಪ ವಾರ್ ಟೆಕ್ನಿಕ್ಕು ಇದು ಅಂತ. ರಾಯರ ಪ್ರಭಾವವು ಅದ್ವಿತೀಯವಾಗಿ ಬೆಳೆಯಿತು. ಮೊದಲೇ ಕೃಷ್ಣದೇವರಾಯರಿಗೆ ಎದುರಾಡೋರಿರಲಿಲ್ಲ. ಆಸ್ಟ್ರೇಲಿಯನ್ ಟೀಮ್ ತರಕನ್ರಿ, ಬೇಜಾರು ಮಾಡ್ಕೊಬಿಟ್ಟು ಧರ್ಮಿಂಗ್ ಅಂತಾನೆ ಅಂತ. ಅಥವಾ ಇನ್ನೂ ಹಿಂದಕ್ಕೆ ಹೋದರೆ, ನನ್ನ ಕಾಲಕ್ಕೆ ಹೋದರೆ ವೆಸ್ಟ್ ಇಂಡೀಸ್ ಟೀಮ್ ಅಲ್ವೇನ್ರಿ. ವೆಸ್ಟ್ ಇಂಡೀಸ್ನ ಯಾರು, ಗಾರ್ನರು, ಲಾಯ್ಡು, ರಿಚರ್ಡ್ಸು, ಏನ್ರಿ ಒಬ್ಬೊಬ್ಬನು, ಅಯ್ಯಪ್ಪ ವಾಲ್ಶು, ಹಾಗೆಲ್ಲ ಅವ್ರನ್ನ ಯಾರು ಸೋಲ್ಸೋಕ್ಕೆ ಆಯ್ತಾ ಇರಲಿಲ್ಲ. ಹಾಗೆ ಕೃಷ್ಣದೇವರಾಯರು ವೆಸ್ಟ್ ಇಂಡೀಸ್ ಟೀಮ್ ರೇಂಜಲ್ಲಿ ಯಾರು ಎದುರಾಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲದನ್ನು ಬೆಳೆದ್ಬಿಟ್ರು. ಆದರೆ ಇದು ನೋಡಿ, ಇಲ್ಲಿ ಪಾಯಿಂಟು,
ಯಾವ ಮುಸಲ್ಮಾನ ಸುಲ್ತಾನರು ಗುಲ್ಬರ್ಗ, ಬೀದರು, ಗೋಲ್ಕೊಂಡ ಮತ್ತು ಅಹಮದ್ನಗರ್ ಸುಲ್ತಾನರು ಸಪೋರ್ಟ್ ಮಾಡಿದ್ರು ರಾಯರಿಗೆ, ಇಬ್ರಾಹಿಂ ಆದಿಲ್ ಶಾ ಮೇಲೆ ಗೆಲ್ಲೋದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅವನ ಜೊತೆ ಸೇರಿದ ತಾವು ತಟಸ್ಥ ನೀತಿಯನ್ನು ಅನುಸರಿಸಿ ಇವ್ರ ಕಡೆ ಸಪೋರ್ಟ್ ಮಾಡಿಬಿಟ್ರು. ರಾಯರ್ ಗೆದ್ದಿದ್ದನ್ನು, ಅವ್ರ ಪ್ರಭಾವವನ್ನು, ಅವ್ರ ಕೀರ್ತಿಯನ್ನು ನೋಡಿ ಜಲಸ್ತಿ ಶುರುವಾಗ್ಬಿಡ್ತು. ದಗ 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 ಅಂತ ಹುರಿದಾಗ್ಬಿಡ್ತಾರೆ. ಎಲ್ಲೋ ಮಿಸ್ ಆಗ್ಬಿಡ್ತಲ್ಲ, ಮಣ್ತಿನ ಕೆಲಸ ಮಾಡಿಬಿಟ್ವಲ್ಲ, ಹಿಂಗೆ ಯಾಕೆ ಆಗೋಯ್ತಿದು, ನಾವು ಇವ್ರಿಗೆ ಹೀಗೆ ಸಪೋರ್ಟ್ ಮಾಡಬಾರ್ದಾಗಿತ್ತು, ಹಿಂದೂಗಳಿಗೆ ನಾವು ಸಪೋರ್ಟ್ ಮಾಡಿಬಿಟ್ವಲ್ಲ, ಸಾಧ್ಯನೇ ಇಲ್ಲ, ಇದು ನಾವು ಮಾಡಬಾರ್ದಾಗಿತ್ತು, ಕಾಲ ಮಿಂಚೋಯ್ತು. ಇವ್ರು 4 ಜನ ಒಂದು ಮೀಟಿಂಗ್ ಮಾಡಿದ್ರು. ಏನು ಮಾಡೋದೀಗ, ನಾವು ಯಾವತ್ತಿದ್ರೂ ಮುಸಲ್ಮಾನರನ್ನು ಬಿಟ್ಕೊಡೋಕ್ಕಾಗಲ್ಲ ರೀ, ನಾವು ಬಿಟ್ಕೊಡಬಾರ್ದು. ಇಬ್ರಾಹಿಂ ಆದಿಲ್ ಶಾ ಸೋತಿದ್ರು ಅವ್ನು ನಮ್ಮವನೇ, ಬಿಟ್ಕೊಡ್ಬಾರ್ದು ಅವನಿಗೆ ನಮ್ಮ ಕಂಡ್ರೆ ಆಗದೆ ಇರ್ಬೋದು, ಬಟ್ ಹಿ ವಾಸ್ ಫೈಟಿಂಗ್ ಅಗೇನ್ಸ್ಟ್ ಹಿಂದೂ, ಹಾಗಾಗಿ ನಾವು ಅವ್ರನ್ನ ಬಿಟ್ಕೊಡ್ಬಾರ್ದು ಅಂತ ಹೇಳಿ ಇವರೆಲ್ಲ ಒಂದು ನಿಯೋಗ ಕಳಿಸ್ತಾರೆ ಕೃಷ್ಣದೇವರಾಯ ಮಹಾರಾಯರ ಹತ್ರ. ಮಹಾಸ್ವಾಮಿ, ನೀವು ಗೆದ್ದಿದ್ದು ಬಹಳ ವೀರೋಚಿತವಾದಂಥ ಗೆಲುವನ್ನು ಗೆದ್ದಿದ್ದೀರಿ. ಕೃಷ್ಣದೇವರಾಯರನ್ನು ಯಾಕೆ ಜನ ಗೌರವಿಸಬೇಕು ಅನ್ನೋದನ್ನು ಪದೇ ಪದೇ ಪ್ರೂವ್ ಮಾಡ್ಕೊಂಬಂದ್ಬಿಟ್ಟಿದ್ದೀರಾ. ನಿಮಗೆ ಇದರಾಡೋಂಥ ಯಾವ ನರಕುನ್ನಿಯೂ ಈ ಭೂಮಿ ಮೇಲೆ ಉಳಿದಿಲ್ಲ, ಎಲ್ಲರನ್ನೂ ನೀವು ಗೆದ್ದಾಗೋಗಿದೆ. ಆದರೆ ನೀವು ಈ ಗೆಲುವಿನಿಂದ ಸಾಧಿಸಿದ ಅಷ್ಟೂ ಸಂಪತ್ತನ್ನು ಇಬ್ರಾಹಿಂ ಆದಿಲ್ ಶಾಗೆ ವಾಪಸ್ ಕೊಡಬೇಕು ನೀವು. ಯಾಕೆ ಮಾತು ಹೇಳ್ತಾರೆ ಅಂದರೆ, ಅಲ್ಲಿ ಒರಿಸ್ಸಾದ ಪ್ರತಾಪರುದ್ರ ಗಜಪತಿಗೆ ಅಷ್ಟನ್ನೂ ವಾಪಸ್ ಕೊಟ್ಬಿಟ್ಟು ಅವನ ಮಗಳ ಮದುವೆ ಹಾಕೊಂಬರ್ತಾನಲ್ಲ, ಅದನ್ನು ಇವ್ರಲ್ಲಿ ರಿಪೀಟು, ನೀವೆಲ್ಲ ಅವ್ರಿಗೆ ವಾಪಸ್ ಕೊಟ್ಬಿಡ್ಬೇಕು ನೀವು, ಆಯಿತಾ? ಸೊ ನೀವು ಇದನ್ನು ನ್ಯಾಯಯುತವಾಗಿ ನೀವು ರಾಜ್ಯ ಆಡಳಿತ ಮಾಡ್ತೀನಿ ಅಂದರೆ, ನೀವು ಇಲ್ಲಿವರೆಗೆ ಏನು ರಾಯಚೂರನ್ನು ಗೆದ್ಕೊಂಡು ಇಬ್ರಾಹಿಂ ಆದಿಲ್ ಶಾ ಅವನ ಸಂಪತ್ತೆಲ್ಲ ಎತ್ಕೊಂಬಂದ್ರಲ್ಲಪ್ಪ ನೀವು ವಾರ್ಫೀಲ್ಡಲ್ಲಿ ಇದ್ದಿದ್ದನ್ನು, ಅದೆಲ್ಲ ವಾಪಸ್ ಕೊಡ್ಬೇಕು ನೀವು. ಇಲ್ಲ ಅಂದರೆ ನಾವು 4 ಜನ ಸೇರಿ ನಿಮ್ಮ ಮೇಲೆ ಯುದ್ಧ ಮಾಡ್ತೀವಿ. ಕೃಷ್ಣದೇವರಾಯ ಎಲ್ಲಾ ಕುನ್ನಿ, ನೀನು ನನ್ನ ಮೇಲೆ ಯುದ್ಧ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಕೃಷ್ಣದೇವರಾಯರು ಇದಕ್ಕೆ ಹೇಳ್ತಾರೆ, ಒಂದು ರೆಂಬೆ ಕಡ್ಡಿಯನ್ನು ಸಹ ನಾ ಕೊಡೋದಿಲ್ಲ. ರಾಯಚೂರಲ್ಲಿ ಮರದ ಮೇಲೆ ಬಿಟ್ಟಿರೋ ಒಂದು ರೆಂಬೆ ಕಡ್ಡಿನೂ ನಾನು ಕೊಡಲ್ಲ. ಏನು ಮಾಡ್ತೀರಾ ಮಾಡ್ಕೊಳ್ಳಿ, ಆಯಿತಾ? ನೀವೇನು ನನ್ನ ಮೇಲೆ ಯುದ್ಧಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದೀರಾ? ನೀವು ನನ್ನ ಮೇಲೆ ಯುದ್ಧಕ್ಕೆ ಬರಬೇಕು ಅಂತ ತೊಂದರೆ ತಗೋಬೇಡಿ. ನೀವು 4 ಜನ ಸೇರಿ ಯುದ್ಧಕ್ಕೆ ಬರೋಕ್ಕೆ ಯಾಕಪ್ಪ ಖರ್ಚು, ನಾನೇ ಬಂದು ನಿಮ್ಮನ್ನೆಲ್ಲ ತೀಡ್ತೀನಿ, ಒಂದು ಸ್ವಲ್ಪ ದಿನ ತರೀರಿ ಅಂತಾರೆ ಕೃಷ್ಣದೇವರಾಯರು. ನಾನೇ ಬರ್ತೀನಿ ಇರ್ರಿ, ಬಂದು ಒಬ್ಬೊಬ್ಬಂದು ತೀಡ್ತೀನಿ, ಸುಮ್ಮನೆ ಇಬ್ರಾಹಿಂ ಆದಿಲ್ ಶಾಗ್ ಬಿಟ್ಟಿದ್ದೀನ, ಹಂಗೆ ನಿಮ್ಮನ್ನೆಲ್ಲ ಸಫಾ ಎಲ್ಲನೂ ಎದ್ದು ಬಿಡ್ತೀನಿ, ಸ್ವಲ್ಪ ದಿನ ಇರ್ರಿ. ಎಲ್ಲ ಅವ್ರಿಗೆ ಹೇಳಿದ್ದನ್ನು ಸೊಪ್ಪೇ ಹಾಕೋದಿಲ್ಲ. ಸೊಪ್ಪು ಹಾಕ್ದೇನೆ ರಾಯರೆಲ್ಲನೂ ರಾಯಚೂರಲ್ಲೆಲ್ಲ ಸೆಟಪ್ ಮಾಡಿಬಿಟ್ಟಿದ್ದೇನೆ, ಎಲ್ಲ ಮಾಡಿಕೊಂಡು ಬಂದುಬಿಡ್ತಾರೆ, ಯಾರ ಮಾತು ಕೇಳೋದಿಲ್ಲ. ಇದನ್ನು ಇವ್ರು ಏನು ಹೇಳ್ತಾರೆ ಲೇಖಕರು ಅಂದರೆ, ರಾಯಚೂರಿನ ವಿಜಯವು ವಿಜಯನಗರ ಮತ್ತು ಮಹಮ್ಮದೀಯರ ರಾಷ್ಟ್ರಗಳ ಚರಿತ್ರೆಯಲ್ಲಿ ಹಲವು ಬಗೆಯಿಂದ ಕ್ರಾಂತಿಕಾರಕವಾಗಿದೆ. ಇದರಿಂದ ವಿಜಯನಗರದ ಪ್ರಭಾವವು ಅತಿಶಯವಾಗಿ ಬೆಳೆಯಿತು. ಅತಿಶಯ ಅಂದರೆ ಇನ್ಫೈನೆಟ್, ಕೀರ್ತಿ ಅನ್ನೋದು ಇನ್ಫೈನೆಟ್ ಆಗೋಯಿತು. ಇದರಿಂದ ವಿಜಯನಗರ ರಾಷ್ಟ್ರದಲ್ಲಿ ಅಭೂತಪೂರ್ವವಾದ ಶಕ್ತಿ ಸಂಚಾರವಾಗಿ ಮುಂದೆ ಅದು ಅಳಿಯ ರಾಮರಾಯನ ಆಳ್ವಿಕೆಯಲ್ಲಿ ಇತ್ಯೋಪಧಿಕವಾದ ವಿಜಯ ಪರಾಕ್ರಮಗಳನ್ನು ಸಾಧಿಸಲು ಸಮರ್ಥವಾಯಿತು. ಬ್ರೋ, ನೀವೇನು ಅಂದ್ಕೊಂಡಿದ್ದೀರಾ? ಕೃಷ್ಣದೇವರಾಯರಾದಮೇಲೆ ವಿಜಯನಗರ ಸಂಸ್ಥಾನದ ರೋಚಕತೆ ಮುಗಿದೋಯ್ತು ಅಂತ ಅಂದ್ಕೊಂಬಿಟ್ಟಿದ್ರೆ ಯು ಆರ್ ರಾಂಗ್. ಮುಂದೆ ಇನ್ನೊಬ್ಬ ಫೈಟರ್ ಬರ್ತಾನೆ, ಅಳಿಯ ರಾಮರಾಯ. ಬಾಬಾ 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 ಹೇಳಕ್ಕೆ ಈ ಬಾಯಿ ಸಾಲೆಲ್ಲ ಕಣ್ರಿ. ಅವರಾದ್ಮೇಲೆ ಇನ್ನೊಬ್ರು ಬರ್ತಾರೆ, ವೀರ ವೆಂಕಟಪತಿ ರಾಯ. ಎಲ್ಲ ಇವರನ್ನು ತೀಡದವ್ರೇನೆ, ಬಂಬಾಟ್ ಮಜಾ ಮಾಡ. ವಿಜಯನಗರದ ಇತಿಹಾಸವೇ ಎಲ್ಲರನ್ನು ಗೆದ್ದಂಥ ಇತಿಹಾಸ ರೀ, ಅಷ್ಟೇ ನೋವಿನ ಇತಿಹಾಸ. ಇರಲಿ, ಓಕೆ, ಆಯಿತಾ? ಮಹಮ್ಮದೀಯರ ರಾಷ್ಟ್ರಗಳ ಮೇಲೆ, ವಿಶೇಷವಾಗಿ ಬಿಜಾಪುರ ರಾಜ್ಯದ ಮೇಲೆ ಈ ಪರಾಭವದ ಆಘಾತವು ಬಹುದಾರುಣವಾಯಿತು. ಏಟು ಬಿತ್ತಲ್ಲ ಬಿಜಾಪುರಕ್ಕೆ, ಇದು ಸೋಲಿನ ನೋವು ಅರಗಿಸ್ಕೊಳ್ಳೋಕ್ಕಾಗಲಿಲ್ಲ. ಬೆಳೆಯುತ್ತಿರುವ ಅವರ ರಾಜ್ಯಗಳು ಕೆಲಕಾಲ ಕುಗ್ಗರಿಸಿ ಮುಗ್ಗರಿಸಿ ಬಿದ್ದುಬಿಡ್ತು. ಆದಿಲ್ ಶಾಹನಂತನ್ನೂ ಇದು ನೆಲದ ಮೇಲೆ ಫ್ಲ್ಯಾಟ್ ಮಾಡಾಕ್ಬಿಡ್ತು, ನೆಲದ ಮೇಲೆ ಮಲಗಿಸಿಬಿಟ್ಟಿದ್ದು. ಅಂಬರಕ್ಕೆ ಅಡರಿರುವ ಅವನ ಮಹತ್ವಾಕಾಂಕ್ಷೆಗಳೆಲ್ಲ ಮಾಯವಾಗಿ ಹೇಗಾದರೂ ಮಾನ ಉಳಿಸ್ಕೊಂಡು ಬದುಕಬೇಕಾಗುವ ಸ್ಥಿತಿ ಬಂದೋಯ್ತು ಅವನಿಗೆ. ಅರ್ಥ ಆಯ್ತಾ? ತನ್ನ 4 ಜನ ಸೋದರರಂತಿದ್ದ ಮುಸಲ್ಮಾನ ಸುಲ್ತಾನರನ್ನು ಎದುರಾಕೊಂಡು ಇವನು ವಿಜಯನಗರದಂಥ ಹೆಬ್ಬಾನೆ ಇವರು 1000 ಹೆಡೆಗಳೆಲ್ಲ ಆದಿಶೇಷ ಕೃಷ್ಣದೇವರಾಯನ ಎದುರಾಕೊಳ್ಳಕ್ಕೆ ಬಂದಿದ್ದ. ಸರಿಯಾಗಿ ಏಟು ತಿಂದುಬಿಟ್ಟ. ಈಗ ಈ ಕಡೆಯಿಂದನೂ ಸಪೋರ್ಟ್ ಇಲ್ಲ, ಈ ಕಡೆಯಿಂದನೂ ಸಪೋರ್ಟ್ ಇಲ್ಲ, ಮಲಗಿ ನಲಗಿ ಹೋಗ್ಬಿಟ್ಟ.
ಇಬ್ರಾಹಿಂ ಆದಿಲ್ ಶಾ. ಹೇಗಾದರೂ ಮಾಡಿ ನಾನೀಗ ರಿಕವರ್ ಆಗಬೇಕಲ್ಲ, ಬದುಕಿರೋದು ಹಂಗೆ ತಾನೆ, ಬೀಳೋದು ದಟ್ಸ್ ಲೈಫ್ ಗುರು, ದಟ್ಸ್ ಲೈಫ್. ಇದು ಇಬ್ರಾಹಿಂ ಆದಿಲ್ ಶಾ ನೋಡಿ ನೀವು ಕಲಿಬೇಕು, ನಾವೆಲ್ಲ ಕಲಿಬೇಕು. ಬಿದ್ದ ತಕ್ಷಣ ಲೈಫ್ ಮುಗಿದೋಯ್ತು ಅಂತಲ್ಲ, ಬಿದ್ದಾಗ ಎದ್ದೇಳಬೇಕು. ಎಗೈನ್ ಯು ಹ್ಯಾವ್ ಟು ಫೈಟ್ ಟಿಲ್ ಯು ಡೈ. ಇಬ್ರಾಹಿಂ ಆದಿಲ್ ಶಾ ಪುನಃ ಒಂದು ನಿಯೋಗ ಕಳಿಸ್ತಾನೆ, ಒಂದು ಕಮಿಟಿ ಕಳಿಸ್ತಾರೆ ಕೃಷ್ಣದೇವರಾಯರನ್ನ ಹತ್ರ. ಸ್ವಾಮಿ, ನಾವಿಬ್ಬರು ಫ್ರೆಂಡ್ಸ್ ಆಗಿದ್ದೋ, ನೀವು ಹೆಂಗೆ 5 ಜನ ಡೆಕ್ಕನ್ ಸುಲ್ತಾನೇಟ್ ಜೊತೆ ಫ್ರೆಂಡ್ಸ್ ಆಗಿದ್ದು, ನೀವು ಹಂಗೆ ಇದ್ವು ತಾನೆ, ನಮಗೂ ನಿಮಗೆ ಕಿರಿಕಿತ್ತ ಇಲ್ಲ ತಾನೆ. ನೀವು ಯಾರೋ ಸಿದ್ದಿ ಮೋರ್ಕಾಸ ಅನ್ನೋನು ಬಂದಿದ್ದ ಅಂತ ನಮ್ಮ ಮೇಲೆ ಯುದ್ಧಕ್ಕೆ ಬಂದೆ, ಅವ್ನು ಯಾರು ಅಂತ ನಮ್ಗೆ ಈ ಕ್ಷಣಕ್ಕೂ ಗೊತ್ತಿಲ್ಲ. ಅದೊಂದು ಸಣ್ಣ ನೆವ ಇಟ್ಕೊಂಡು ನೀವು ನಮ್ಮ ಹತ್ರ ನಮ್ಮದಿರೋದನ್ನೆಲ್ಲ ನೀವು ಕೊಳ್ಳೆ ಹೊಡ್ಕೊಂಡು ಹೊಂಟೋದ್ರಿ. ಇದು ನಿಮ್ಗೆ ನ್ಯಾಯಸಮ್ಮತವೇ ಸ್ವಾಮಿ? ಅದರಿಂದ ಇದು ಅನ್ಯಾಯವಾಗಿರೋದ್ರಿಂದ ನಮ್ಮ ಸ್ನೇಹದ ಕಾನೂನಿನ ಪರವಾಗಿ ನಾನೇನಪ್ಪ ಹೇಳ್ತೀನಿ ಅಂತಂದರೆ, ನೀವೇನೇನು ಗೆದ್ಕೊಂಡಿದ್ದೀರಲ್ಲ ನಮಗೆಲ್ಲ ವಾಪಸ್ ಕೊಟ್ಬಿಡ್ಬೇಕು, ಗೌರವ ಕೊಡಬೇಕು ನಮಗೆ ನೀವು ಅಂತ ಒಂದು ಲೆಟ್ರ್ ಬರೆದು ಕಳಿಸ್ತಾನೆ, ಒಂದು ನಿಯೋಗ ಕಳಿಸಿ ಹೇಳಿಸ್ತಾನೆ. ಆಗ ರಾಯರಿಗೆ ತಲೆ ಕೆಟ್ಟಾಗುತ್ತೆ. ಇದು ನಾನು ಹೇಳಿದ್ದು ಅಂತ್ಯದ ಆದಿ, ಬಿಗಿನಿಂಗ್ ಆಫ್ ದಿ ಎಂಡ್. ಈ ಪಾಯಿಂಟಿಂದ ಶುರು ಆಗುತ್ತೆ. ಇದನ್ನು ನಾನು ವೈಭವೀಕರಿಸಬೇಕು, ನೋವಿನಿಂದ ಹೇಳಬೇಕು, ಏನಪ್ಪ ಗ್ರಹಚಾರ ಅಂತ ತಲೆ ಚೆಚ್ಕೋಬೇಕು, ನಮಗೆ ಗೊತ್ತಿಲ್ಲ. ಆದರೆ ಇತಿಹಾಸದಲ್ಲಿ ಹಿಂಗೆ ನಡೆದುಬಿಟ್ಟಿದ್ದಾರೆ, ಇದು ಎಲ್ಲರೂ ಬರೆದುಬಿಟ್ಟಿದ್ದಾರೆ. ಈ ನಿಯೋಗಕ್ಕೆ ಕೃಷ್ಣದೇವರಾಯರು ಆಯಿತು, ಏನು ಬೇಕಾಗಿಲ್ಲ, ಏನಪ್ಪ ನಿನ್ನ ದುಡ್ಡು ಎಲ್ಲ ವಾಪಸ್ ಬೇಕೇನೆ, ಬಡ್ಡಿ ಸೇರಿಸ್ಕೊಡ್ತೀನಿ. ನೀನು ನನ್ನ ರಾಜಧಾನಿಗೆ ಬಂದು, ನಾನು ಮಹಾನವಮಿಲಿ ಬಂದು ಮುಂದೆ ಸಿಂಹಾಸನ ಹಾಕೊಂಡು ಕೂತಿರ್ತೀನಿ, ಬರೀ ಕಾಲು ಬೈದು ಕೂತಿರ್ತೀನಿ. ನೀನು ಬಂದು ನನ್ನ ಬರೀ ಕಾಲನ್ನು ಮುತ್ತು ಕೊಡಬೇಕು, ನನ್ನ ಕಾಲ ಮೇಲೆ ಮುತ್ತು ಕೊಟ್ಬಿಡು, ಒಂದೇ ಒಂದು ಮುತ್ತು ಕೊಟ್ಬಿಡು ನನ್ನ ಕಾಲಿಗೆ, ಎಲ್ಲ ನಿಂತು ಇಷ್ಟೇ. ಈ ನಿಯೋಗ ವಾಪಸ್ ತಗೊಂಡೋಗಿ ಇಬ್ರಾಹಿಂ ಆದಿಲ್ ಶಾಗೆ ಹೇಳ್ತಾರೆ, ಹಿಂಗೆ ಹೇಳ್ತಾವ್ರೆ ಕೃಷ್ಣದೇವರಾಯರು. ಹಾಗೆ ಇಬ್ರಾಹಿಂ ಆದಿಲ್ ಶಾ ಇನ್ನೊಂದು ಕಳಿಸ್ತಾನೆ ರಿಪ್ಲೈ. ಸ್ವಾಮಿ, ನಿಮ್ಮ ಇದಕ್ಕೆ ಒಪ್ಕೊಂಡೆ ನಾನು ಐ ಆಮ್ ರೆಡಿ, ಬಟ್ ಐ ಆಮ್ ಟೈಟ್ಲಿ ಶೆಡ್ಯೂಲ್ಡ್, ಓವರ್ ಶೆಡ್ಯೂಲ್ಡ್. ನನ್ನ ಶೆಡ್ಯೂಲ್ ಸಿಕ್ಕಾಪಟ್ಟೆ ಇದೆ, ಕೆಲಸ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಹಾಗಾಗಿ ನನಗೆ ಟೈಮ್ ಇಲ್ಲ. ನೀವು ಒಂದು ಕೆಲಸ ಮಾಡಿ, ಎಲ್ಲ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ ನನಗೆ, ನಾನು ಟೈಮ್ ಆದಾಗ ಬಂದು ನಿಮ್ಮ ಕಾಲಿಗೆ ಕಿಸ್ ಕೊಡ್ತೀನಿ. ಕೃಷ್ಣದೇವರಾಯರು, ಹೌದೇ, ನಿಮ್ಗೆ ಟೈಮ್ ಇಲ್ವೇ? ಡೋಂಟ್ ವರಿ, ನಾನೇ ಬರ್ತೀನಿ ಬಿಜಾಪುರಕ್ಕೆ, ನಿಮ್ಮ ಸಿಂಹಾಸನ ಮುಂದೆನೇ ಕೂತ್ಕೋತೀನಿ, ಅಲ್ಲೇ ನೀನು ಕಿಸ್ ಕೊಟ್ಬಿಟ್ಟು ಸಾಕು ನನಗೆ. ಬೇಡ ನನ್ನ ರಾಜ್ಯದ ಸೀಮೆಯವರೆಗಾರು ಬನ್ನಿ, ಕೊನೆಗೆ ನಾನೇ ಬರ್ತೀನಿ. ನಾನೇ ಬರ್ತೀನಿ, ತಡಿಯಪ್ಪ, ಆಯ್ತಪ್ಪ ನೀನು ಬರೋಲ್ಲ, ನಾನೇ ಬರ್ತೀನಿ ಅಂದ್ಬಿಟ್ಟು ಕೃಷ್ಣದೇವರಾಯರು ಎದ್ದಿರು, ಕುದುರೆ ಎತ್ಕೊಂಡು ಟಕ 1 ಲಕ್ಷ ಜನ ಸೈನಿಕರು ನಡೆಯ ಮುದ್ಗಲ್ಗೆ ಹೋಗೋಣ ಅಂತ ಬಂದ್ಬಿಟ್ರು. ಏನು ದಿಕ್ಕಾಪಾಲು ಇಬ್ರಾಹಿಂ ಆದಿಲ್ ಶಾ. ಈ ಅಪ್ಪ ನಾನೇನೋ ನಿಯೋಗ ಕಳಿಸಿ ಸಮಾಧಾನ ಮಾಡ್ಕೊಂಡು ನೋಡೋದು, ಈ ಅಪ್ಪ ಇನ್ನೊಂದಷ್ಟು ಲಕ್ಷ ಜನ ಸೈನಿಕರು ಇಟ್ಕೊಂಡು ಮುದ್ಗಲ್ಲಿಗೆ ಬರ್ತಾವ್ರಲ್ಲ ಅಂತ ಎಸ್ಕೇಪು, ಬಿಜಾಪುರದಿಂದನೇ ಎಸ್ಕೇಪು. ರಾಯರಿಗೆ ಸಿಟ್ಟು ಹತ್ತುಬಿಟ್ಟಿತ್ತಲ್ಲ. ಒಂದು ಕಡೆ 4 ಜನ ಈ ಇವರು ಯಾರು ಗೋಲ್ಕೊಂಡ ಮತ್ತು ಅಹಮದ್ನಗರು, ಬೀದರು ಮತ್ತು ಗುಲ್ಬರ್ಗ, ಈ 4 ಜನ ಬೇರೆ ಅವ್ನು ಸಂಪತ್ತು ವಾಪಸ್ ಕೊಡಬೇಕು ಅಂತ ಬೇರೆ ಅವ್ರು ಬೇರೆ ಅಂದಿದ್ದು ಉರಿತಾ ಇತ್ತು. ಇವನು ಬೇರೆ ಹೇಳಿದ್ನಾರೆ, ಇದು ಬೇರೆ ಉರಿತಾ ಇತ್ತಲ್ಲ. ರಾಯರು ಆಯಿತು ಬಾರೋ, ನೀನು ಬರೋಕ್ಕಾಗಲ್ವೇನೋ, ನಾನೇ ಬರ್ತೀನಿ ಬಾರೋ ಅಂತ ಹೋದ್ರು. ಇವನು ಎಸ್ಕೇಪ್ ಆಗ್ಬಿಟ್ಟೆ. ಇವರು ಇಷ್ಟೊಂದೇನೋ ಸೈನ್ಯ ತಗೊಂಡ್ರೆ ಅವನಿಗೆ ಎಲ್ಲಿ ಇನ್ನೊಂದ್ಸಲಿ ಹೇಳ್ತಿಂತಾನೆ. ಬಿದ್ದ ಅಂತ ರಾಜ್ಯ ಬಿಟ್ಟೆ ಓಡೋಗ್ಬಿಟ್ಟ. ಇವರು ಇಡೀ ಬಿಜಾಪುರನ ಧೂಳಿಪಟ ಮಾಡಾಕ್ಬಿಟ್ರು. ಕೃಷ್ಣದೇವರಾಯ ಕೋಪಕ್ಕೆ ಧೂಳಿಪಟ ಮಾಡಿಬಿಟ್ಟು ಏನು ಮಾಡಿದ್ರು, ಬಿಜಾಪುರಕ್ಕೆ ನುಗ್ಬಿಟ್ಟು ಎಲ್ಲನೂ ಧೂಳಿಪಟ ಮಾಡಾಕ್ಬಿಟ್ರು. ಆಗ ಹಿಂದೆ ಹೇಳಿದ್ನ ನಾನು ಅಸದ್ ಖಾನ್ ಅಂತ, ಇವನು ನಿಂತ್ಕೊಂಡು ಕೃಷ್ಣಾ ನದಿ ದಂಡೆ ಮೇಲೆ ನೋಡ್ತಿದ್ದಾಗ ಏನಪ್ಪ ಕೃಷ್ಣದೇವರಾಯರು ಈ ರೇಂಜಿಗೆ ಯುದ್ಧ ಮಾಡ್ತಾವ್ರೆ ಅಂತ ಇಬ್ರಾಹಿಂ ಆದಿಲ್ ಶಾ ನೋಡ್ತಿದ್ದಾಗ, ಅಸದ್ ಖಾನ್ ಅಸಿಸ್ಟೆಂಟ್ ಆಫ್ ಇಬ್ರಾಹಿಂ ಆದಿಲ್ ಶಾ ಎಸ್ಕೇಪ್ ಆಗ್ಬಿಡು ನೀನು ಅಂತ ಹೇಳ್ಕೊಟ್ಟಿರ್ತಾನಲ್ಲ, ಅವನು ಡಬಲ್ ಗೆ ಮಾಡಿಬಿಡ್ತಾನೆ. ಅವನು ಏನೋ ಒಂದು ರಾಯ ತಗೊಂಬರ್ತೀನಿ ಅಂತಂದರೆ, ಏನೋ ಒಂದು ಮೆಸೇಜ್ ತಗೊಂಬರ್ತೀನಿ ಅಂಥೇಳಿ ಕೃಷ್ಣದೇವರಾಯ ಮಹಾರಾಯರ ಹತ್ರ ಬಂದು, ಈ ಸಲಾಬತ್ ಖಾನ್ ಅಂತ ಒಬ್ಬ ಸೈನ್ಯ ದಂಡಾಧಿಕಾರಿ, ಸೈನ್ಯಾಧಿಪತಿ, ಇವನು ಸೆರೆಮನೆಯಲ್ಲಿರ್ತಾನೆ, ರಾಯರ ಸೆರೆಮನೆಯಲ್ಲಿ ಸೆರೆ ಹಾಕಿರ್ತಾರೆ ಅವನ್ನ. ಅವನಿಗೂ ಈ ಅಸದ್ ಖಾನ್ಗೂ ಮೊದಲಿಂದ ಬದ್ಧವೈರ. ಅವ್ನು ಹೇಳ್ಕೊಡ್ತಾನೆ, ನೋಡಿ ಕೃಷ್ಣದೇವರಾಯ ಮಹಾರಾಯರೇ, ಈ ಇಬ್ರಾಹಿಂ ಆದಿಲ್ ಶಾ ಇದ್ನಲ್ಲ,
ಅವನು ಈ ದುರ್ಬುದ್ಧಿಗೆಲ್ಲ ಈ ಸಲಾಬತ್ ಖಾನ್ ಇದಲ್ಲ, ಇವನೇ ಕಾರಣ. ಇವನನ್ನು ನೀವು ಎತ್ತಿಸ್ಬಿಡಿ. ಈ ಸಲಾಬತ್ ಖಾನ್ ಇದನ್ನಲ್ಲ, ಇವನನ್ನು ಬಹಿರಂಗವಾಗಿ ರುಂಡ ಮುಂಡ ಬೇರೆ ಮಾಡಿ ಈ ವಿಚಾರ ಈ ಇಬ್ರಾಹಿಂ ಆದಿಲ್ ಶಾಕ್ ತಲುಪಿಸಿ ನೋಡಿ, ಅವ್ನು ನೀವು ಹೇಳ್ದಂಗೆ ಕೇಳ್ಕೊಂಡು ನಾಯಿ ಬಿದ್ದಂಗೆ ಬಿದ್ದಿರ್ತಾನೆ ಅಂತ ಫಿಟ್ಟಿಂಗ್ ಇಟ್ಬಿಡ್ತಾನೆ. ನಾನಾಗಲೇ ಹೇಳ್ದಂಗೆ ಅಂತ್ಯದ ಹಾದಿ ಶುರುವಾಗೋಗಿತ್ತಲ್ಲ. ಬಿಗಿನಿಂಗ್ ಆಫ್ ದಿ ಎಂಡ್ ಹ್ಯಾಸ್ ಸ್ಟಾರ್ಟೆಡ್ ಆಲ್ರೆಡಿ. ಕೃಷ್ಣದೇವರಾಯ ಯಾವಾಗ ನನ್ನ ಕಾಲಕ್ಕೆ ಕಿಸ್ ಮಾಡು ಬಾ ನೀನು ಅಂತ ಬಿಜಾಪುರದ ತನಕ ಹೋದ್ರು, ಅವತ್ತೇ ಅಂತ್ಯ ಶುರುವಾಗೋಗಿತ್ತು ವಿಜಯನಗರದ್ದು. ಇವ್ರೇನು ಮಾಡ್ತಾರೆ, ಈ ಅಸದ್ ಖಾನ್ ಮಾತು ಕೇಳ್ಕೊಂಡು ಆ ಸಲಾಬತ್ ಖಾನನ್ನು ಕೊಲ್ಲಿಸ್ಬಿಡ್ತಾರೆ ಕೃಷ್ಣದೇವರಾಯ ಮಹಾರಾಯ. ಆಯಿತಾ? ಇದನ್ನು ತಗೊಂಬಂದು ಅಸದ್ ಖಾನು ಇಬ್ರಾಹಿಂ ಆದಿಲ್ ಶಾ ಹತ್ರ ಇನ್ನೊಂದು ಫಿಟ್ಟಿಂಗ್ ಇಡ್ತಾನೆ. ಸಲಾಬತ್ ಖಾನನ್ನು ಕೊಂದುಬಿಟ್ಟು ಅಂಥೇಳಿ, ನೋಡಿ ನಾನು ಎಷ್ಟೋ ಹೇಳಿದೆ, ಕೊಲ್ಲಬೇಡಿ ಅಂತ ಎಷ್ಟೋ ಹೇಳಿದೆ ನಾನು. ಕೃಷ್ಣದೇವರಾಯರು ನೀವು ಸಿಗದೇ ಇರೋ ಸಿಟ್ಟಿಗೆ ಈ ಸಲಾಬತ್ ಖಾನನ್ನು ಕೊಂದಾಕ್ಬಿಟ್ರು. ಸೆರೆಯಲ್ಲಿದ್ದವನ್ನ ಕೊಲ್ಲೋ ಆಗಿಲ್ಲ, ಆದರೂ ಕೊಂದರು, ಕಾನೂನನ್ನು ಮೀರ್ಕೊಂಡು ಹಾಕ್ಬಿಟ್ರು ಅಂತ. ಆದರೆ ಇದೆಲ್ಲ ಗೊತ್ತಾಗೋಕ್ಕೆ ಮುಂಚೆ ಅವನೇನು ಮಾಡ್ಬಿಟ್ಟ, ಇದು ಹೇಳಿಬಿಟ್ಟು ನಾನು ಇಲ್ಲಿ ಇದ್ದರೆ ನಂದೆಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ ಬೆಳಗಾವಿಗೆ ಎಸ್ಕೇಪ್ ಆಗ್ಬಿಟ್ಟ ಈ ಅಸದ್ ಖಾನ್. ಇವನೇನು ಮಾಡ್ಬಿಟ್ಟ, ಈ ಅಸದ್ ಖಾನ್ ಏನು ಹೇಳಿದ್ದ, ಸಲಾಬತ್ ಖಾನನ್ನು ನೀವು ಎತ್ತಿ ಸರ್, ನೀವು ಇಬ್ರಾಹಿಂ ಆದಿಲ್ ಶಾ ಹುಡುಕಂಬಂದು ನಿಮ್ಮ ಪಾದ ಇಟ್ಕೊಳ್ದೇರು ಕೇಳಿ ಅಂತ ಹೇಳ್ಬಿಟ್ಟಿದ್ದ. ಅರ್ಥ ಮಾಡ್ಕೊಳ್ರಿ. ಬಂದೇ ಬರ್ತಾನೆ ಹಂಗಾರ ಅವನು ಅಂತೇಳಿ ಇವನು ಕೊಲ್ಸ್ಬಿಟ್ರ ರಾಯರು. ಕೊಲ್ಸ್ಬಿಟ್ಟು ಹೋಗಿ ಇವರು ಮುದುಗರಲ್ಲಿ ಕಾಯ್ತಾವ್ರೆ ಇಬ್ರಾಹಿಂ ಆದಿಲ್ ಶಾ ಬರ್ತಾನೆ ಅಂತ. ಅವನೇನು ಬರ್ತಾನೆ, ಅವ್ನಿಗೆ ಈ ವಿಚಾರನೇ ಗೊತ್ತಿಲ್ವಲ್ಲ. ಇವನು ಅಸದ್ ಖಾನು ಇಲ್ಲೊಂಥರ ಹೇಳಿದ್ದಾನೆ, ಅಲ್ಲೊಂಥರ ಹೇಳಿದ್ದಾನೆ. ಇವ್ರು ಕಾದು 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 ಕೊನೆಗೆ ತಲೆ ಕೆಟ್ಟು ಹೋಗುತ್ತೆ ರಾಯರಿಗೆ. ಪುನಃ ಇನ್ನೊಂದ್ಸಲ ಇಬ್ರಾಹಿಂ ಆದಿಲ್ ಶಾ ನನಗೆ ಮೋಸ ಮಾಡಿದ್ನ ಅಂತೇಳಿ ಬಿಜಾಪುರಕ್ಕೆ ಇನ್ನೊಂದ್ಸಲಿ ನುಗ್ಗುತ್ತಾರೆ. ಇನ್ನೊಂದ್ಸಲಿ ನುಗ್ಗಿ ಕಲಬುರ್ಗಿವರೆಗೂ ಗುಲ್ಬರ್ಗಾವರೆಗೂ ಬಿಜಾಪುರದಿಂದ ದಂಡನ್ನು ಕಳಿಸಿ ಎಲ್ಲ ಕಡೆ ಹುಡುಕಿಸ್ತಾರೆ. ಎಲ್ಲೂ ಸಿಕ್ಕಲ್ಲ. ಕೋಟೆಯನ್ನು ನೆಲಸಮ ಮಾಡಿ ಮೂಲೆ ಗುಂಪಾಗಿ ಉಳ್ಕೊಂಡಿದ್ದ ರಾಜಕುಮಾರನನ್ನು ಪಟ್ಟಕ್ಕೆ ಕೂರಿಸಿದರು. ಇಲ್ಲೇನು ಮಾಡ್ಬಿಡ್ತಾರೆ ಇವರು, ಕಲಬುರ್ಗಿನೂ ಸೋಲಿಸ್ಬಿಡ್ತಾರೆ. ಬಿಜಾಪುರನ ನುಗ್ಗಿ ಧೂಳಿಪಟ ಮಾಡಿದ್ದಂತೆ ಕಲಬುರ್ಗಿನೂ ನುಗ್ಗಿ ಆ ಕೋಟೆನೂ ವಶಪಡಿಸ್ಕೊಂಡ್ಬಿಟ್ಟು ಆ ಕೋಟೆಯಲ್ಲಿ ಬಹುಮನಿ ಸುಲ್ತಾನನಾಗಿ ಒಬ್ಬ ಅಸ್ತಂಗತವಾಗುತ್ತಿರುವ ಬಹುಮನಿ ಅಷ್ಟೊತ್ತಿಗೆ ಮುಗಿದೋಗಿರ್ತಾರೆ. ಮುಗಿದೋಗ್ಬಿಟ್ಟು ಯಾರೂ ಇರಲ್ಲ, ಯಾವನೋ ಒಬ್ಬ ರಾಜ್ಕುಮಾರ ಬಹುಮನಿಯವನು ಅಂತ ಒಬ್ಬ ಉಳ್ಕೊಂಡಿರ್ತಾನೆ. ಕೃಷ್ಣದೇವರಾಯರು ಏನು ಮಾಡ್ಬಿಡ್ತಾರೆ, ಅವನು ಸೆರೆಯಲ್ಲಿರ್ತಾನೆ. ಆ ಪರೀಕ್ಷಾ ಅವನನ್ನು ಸೆರೆಯಲ್ಲಿಟ್ಟಿರ್ತಾನೆ. ಅವನನ್ನು ತಗೊಂಬಂದು ಮಹಾರಾಜನನ್ನಾಗಿ ಸುಲ್ತಾನನ್ನಾಗಿ ಮಾಡಿಬಿಡ್ತಾರೆ. ಅರ್ಥ ಆಯ್ತಾ? ಯಾರನ್ನೋ ಮೇಲ್ಕೋಪಕ್ಕೆ, ಬಿಜಾಪುರದ ಮೇಲ್ಕೋಪಕ್ಕೆ, ಅವನು ಸಿಗದೇ ಇರೋ ಕೋಪಕ್ಕೆ ಬಿಜಾಪುರನೆಲ್ಲ ಹಾಳುಗೆಡವಿ ಗುಲ್ಬರ್ಗಾ ಕೋಟೆಯನ್ನು ನೆಲಸಮ ಮಾಡಿ ಆ ಕೋಟೆಯಲ್ಲಿ ಸೆರೆಯಾಗಿದ್ದಂಥ ಬಹುಮನಿಯ ಕಟ್ಟ ಕಡೆಯ ವಂಶದ ಕುಡಿಯನ್ನು ಕೋಪಕ್ಕೆ ಇವರು ತಗೊಂಬಂದು ಅವನನ್ನು ಸುಲ್ತಾನನ್ನು ಮಾಡಿಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಇದರಿಂದ ನಾನು ಇವ್ರನ್ನ ಹೊಡೆದ್ಬಿಟ್ಟಿದ್ದೀನಿ, ಇವ್ರನ್ನ ಹೊಡೆದು ನಾನು ಆಳ್ತಾ ಇದ್ದೀನಿ ಅಂತ ಕೃಷ್ಣದೇವರಾಯರು ಅಂದ್ಕೊಂಡಿದ್ದಾರೆ. ಆದರೆ ಅದು ಸಫಲ ಆಗಲಿಲ್ಲ. ಆದರೆ ಯವನ ರಾಜ್ಯ ಸ್ಥಾಪನಾಚಾರ್ಯ ಅಂತ ಬಿರುದಿದಿಂದ ತಗೋತಾರೆ. ಯವನ ರಾಜ್ಯ ಅಂದರೆ ಈ ಮುಸಲ್ಮಾನರ ರಾಜ್ಯ. ಪುನಃ ಸ್ಥಾಪನಾಚಾರ್ಯ, ಇವರೇ ಸ್ಥಾಪನೆ ಮಾಡಿದ್ರಲ್ಲ. ಪುನಃ ಆ ಬಹುಮನಿನ ಪುನಃ ಕರ್ಕೊಂಬಂದು ಸುಲ್ತಾನ್ ಮಾಡಿದ್ರಲ್ಲ. 1521ರಲ್ಲಿ ಇವನ ರಾಜ್ಯ ಸ್ಥಾಪನಾಚಾರ್ಯ ಅಂತ ಹಾಕೊಂಡ್ರಲ್ಲ, ಅಲ್ಲಿಗೆ ಅಂತ್ಯ ನಿಶ್ಚಯ ಆಗೋಯ್ತು. ಸುಮ್ಮನಿದ್ದ ಬಿಜಾಪುರದವನನ್ನು ಕೆಣಕಿ ದೋವಾ ಪ್ರದೇಶವನ್ನು ವಶಪಡಿಸ್ಕೊಂಡು ಆ 4 ಜನ ಸಪೋರ್ಟ್ ಮಾಡಿದವ್ರನ್ನ ವಾಪಸ್ಸು ನಿನಗೂ ಬಂದು ನಿನ್ನ ಎತ್ತುಬಿಡ್ತೀನಿ ಅಂತ ಅವ್ರಿಗೂ ಹೇಳಿ ಬಿಜಾಪುರದ ತನಕ ಹೋಗಿ ಈ ಇಬ್ರಾಹಿಂ ಆದಿಲ್ ಶಾನ ಬೆಂಬಿಡದೆ ಅವನನ್ನು ಓಡಾಡಿಸಿ ಅವನ ಕೈಗೆ ಸಿಗದೆ ತಪ್ಪಿಸ್ಕೊಂಡು ಹೋಗಿದ್ದು ಕೋಪಕ್ಕೆ ಆ ಬಹುಮನೆಯ ರಾಜಕುಮಾರ ಬಂದಿಯಾಗಿದ್ದವನನ್ನು ತೆಗೆದು ಸುಲ್ತಾನನಾಗಿ ಮಾಡುವುದರೊಂದಿಗೆ ಅವರೇನು ತಿಳ್ಕೊಂಡ್ರು ರಾಯರು, ಈಗ ನಾನು ಬೇರೆಯವ್ರು ಮಾಡಿದ್ದೀನಿ, ಅವ್ರ ಮೇಲೆ ಯುದ್ಧ ಮಾಡ್ತಾರೆ, ಸೊ ಹೊಡೆದಾಕ್ಬಿಟ್ಟಿದ್ದೀನಿ ಇವರಿಬ್ಬರನ್ನ, ಅವರೇ ಕಚ್ಚಾಕೊಂಡು ಸಾಯ್ತಾರೆ, ನನ್ನ ತನಕ ಇವ್ರು ಯಾರು ಬರೋಲ್ಲ ಅಂದ್ಕೊಂಡಿರ್ತಾರೆ. ಆದರೆ ಈ ಪ್ಲ್ಯಾನ್ ಫ್ಲಾಪ್ ಆಗ್ಬಿಡುತ್ತೆ. 1521ರಲ್ಲಿ ಈ ಪ್ಲ್ಯಾನು ಫ್ಲಾಪ್ ಆಗ್ಬಿಡುತ್ತೆ. ಮುಂದೆ ಬಹಳವಾದ ದುಷ್ಪರಿಣಾಮಗಳು